ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 60ನೇ ಶ್ಲೋಕ. ಇದು ಅತ್ಯಂತ ಮಹತ್ವವಾದ ಶ್ಲೋಕ, ಏಕೆಂದರೆ ನಾವೆಲ್ಲರೂ ದೇವರನ್ನು ದಿನ ಬೆಳಗಾದರೆ ಭಗವಾನ್ ಅಥವಾ ಭಗವಂತ ಎಂದು ಕರೆಯುತ್ತೇವೆ. ಆದರೆ ಆ ಪದದ ಅಸಲಿ ಅರ್ಥ ಏನು ಎಂಬುದನ್ನು ಈ ಶ್ಲೋಕ ವಿವರಿಸುತ್ತದೆ. ಜೊತೆಗೆ ಕೃಷ್ಣನಿಗೆ ಪ್ರಿಯವಾದ ವನಮಾಲಿ ಮತ್ತು ಬಲರಾಮನ ಹಲಾಯುಧ ನಾಮಗಳು ಇಲ್ಲಿವೆ. ಈ ಶ್ಲೋಕದಲ್ಲಿ 9 ದಿವ್ಯ ನಾಮಗಳಿವೆ. ನಾಮ 563ರಿಂದ 571ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 60. ಭಗವಾನ್ ಭಗಃ ನಂದಿ ವನಮಾಲಿ ಹಲಾಯುಧ ಆದಿತ್ಯೋ ಜ್ಯೋತಿರಾದಿತ್ಯ ಸಹಿಷ್ಣುರ್ಗತಿ ಸತ್ತಮಃ. ಪದಗಳ ಅರ್ಥ: ಭಗವಾನ್ ಭಗ 6 ಗುಣಗಳ ಐಶ್ವರ್ಯ, ಧರ್ಮ, ಯಶಸ್ಸು, ಸಂಪತ್ತು, ಜ್ಞಾನ ಮತ್ತು ವೈರಾಗ್ಯ ಸಮೂಹ. ವಾನ್ ಹೊಂದಿರುವವನು. ಆ 6 ಶ್ರೇಷ್ಠ ಗುಣಗಳು ಯಾರಲ್ಲಿ ಸಂಪೂರ್ಣವಾಗಿ ಇವೆಯೋ ಅವನೇ ಸಾಕ್ಷಾತ್ ಭಗವಾನ್. ಭಗಃ ಪ್ರಳಯದ ಸಮಯದಲ್ಲಿ ಇಡೀ ಸೃಷ್ಟಿಯ ಐಶ್ವರ್ಯವನ್ನು ತನ್ನೊಳಗೆ ಲೀನ ಮಾಡಿಕೊಳ್ಳುವವನು, ದುಷ್ಟರ ಸಂಪತ್ತನ್ನು ನಾಶ ಮಾಡುವವನು. ಆನಂದಿ ಎಂದಿಗೂ ದುಃಖವಿಲ್ಲದ ಸದಾಕಾಲ ಪರಿಪೂರ್ಣವಾದ ಆನಂದದಲ್ಲಿಯೇ ಇರುವವನು. ವನಮಾಲಿ ವನಮಾಲ ಕಾಡಿನ ವಿವಿಧ ಹೂಗಳು ಮತ್ತು ಎಲೆಗಳಿಂದ ಮಾಡಿದ ಹಾರ. ವೈಜಯಂತಿ ಮಾಲೆ ನೈಸರ್ಗಿಕವಾದ ಸೌಂದರ್ಯವನ್ನು ಇಷ್ಟಪಟ್ಟು ಕಾಡು ಹೂವಿನ ಹಾರ ಧರಿಸುವ ಮುದ್ದು ಕೃಷ್ಣ. ಹಲಾಯುಧ ಹಲ ನೇಗಿಲು, ಆಯುಧ ಅಸ್ತ್ರ. ನೇಗಿಲನ್ನು ಆಯುಧವಾಗಿ ಹಿಡಿದು ದುಷ್ಟರನ್ನು ಸದೆಬಡಿಯುವ ಶೇಷನಾಗನ ಅವತಾರವಾದ ಬಲರಾಮ. ಆದಿತ್ಯ ಕಶ್ಯಪ ಮುನಿ ಮತ್ತು ಅದಿತಿಯ ಪುತ್ರನಾಗಿ ಅವತರಿಸಿದ ವಾಮನ ಅಥವಾ ಸೂರ್ಯನಾರಾಯಣ. ಜ್ಯೋತಿರಾದಿತ್ಯ ಸೂರ್ಯನಿಗೆ ಆ ಪ್ರಕಾಶವನ್ನು ಜ್ಯೋತಿಯನ್ನು ನೀಡುವ ಮೂಲ ಚೈತನ್ಯವೇ ನಾರಾಯಣ. ಸಹಿಷ್ಣು ಅಪಾರವಾದ ಸಹನೆ ಉಳ್ಳವನು. ತನ್ನನ್ನು ನಂಬಿದ ಭಕ್ತರು ಎಷ್ಟೇ ತಪ್ಪುಗಳನ್ನು ಮಾಡಿದರೂ ತಾಯಿಯಂತೆ ಕ್ಷಮಿಸುವ ಕರುಣಾಮಯಿ. ಗತಿ ಸತ್ತಮಃ ಗತಿ ಆಶ್ರಯ, ದಾರಿ. ಸತ್ತಮ ಅತ್ಯುತ್ತಮವಾದ. ನಾವೆಲ್ಲರೂ ಕೊನೆಗೆ ಸೇರಬೇಕಾದ ಅತ್ಯುತ್ತಮವಾದ ಅಂತಿಮ ತಾಣ ಅಥವಾ ಆಶ್ರಯ ತಾಣವೇ ಭಗವಂತ. ಶ್ಲೋಕದ ಭಾವಾರ್ಥ: ಸಂಪೂರ್ಣವಾದ ಷಡ್ಗುಣ ಐಶ್ವರ್ಯಗಳನ್ನು ಹೊಂದಿರುವವನು, ಪ್ರಳಯ ಕಾಲದಲ್ಲಿ ಆ ಐಶ್ವರ್ಯವನ್ನು ಹಿಂದಕ್ಕೆ ಪಡೆಯುವವನು ಅಥವಾ ದುಷ್ಟರ ಗರ್ಭವನ್ನು ನಾಶ ಮಾಡುವವನು, ಸದಾ ಆನಂದಮಯವಾಗಿರುವವನು, ಕಾಡು ಹೂಗಳಿಂದ ಮಾಡಿದ ವೈಜಯಂತಿ ಮಾಲೆಯನ್ನು ಧರಿಸಿರುವವನು, ನೇಗಿಲನ್ನೇ ಆಯುಧವಾಗಿ ಹಿಡಿದ ಬಲರಾಮ ಸ್ವರೂಪನು, ಅದಿತಿಯ ಮಗನಾದ ವಾಮನನು, ಸೂರ್ಯಮಂಡಲದಲ್ಲಿ ಬೆಳಗುವ ಪರಮ ಜ್ಯೋತಿಯಾಗಿರುವವನು, ಭಕ್ತರ ತಪ್ಪುಗಳನ್ನು ಕರುಣೆಯಿಂದ ಕ್ಷಮಿಸಿ ಸಹನಶೀಲನು ಮತ್ತು ಎಲ್ಲಾ ಜೀವರಾಶಿಗಳು ಅತ್ಯುತ್ತಮವಾದ ಆಶ್ರಯ ಅಥವಾ ಅಂತಿಮ ಗತಿಯಾದವನು ಆ ಭಗವಂತ. ಧನ್ಯವಾದಗಳು.